ನೀವು ಏನೇ ಅಂದ್ಕೊಂಡ್ರು ಕೂಡ ಅದು 24 ಅವರ್ಸಲ್ಲಿ ನೆರವೇರಬೇಕಾ? ಆ ಥರ ನೆರವೇರಬೇಕು ಅಂದರೆ ನೀವು ಏನು ಮಾಡಬೇಕು? ಇದನ್ನು ನೀವು ರಾಯರ ಪೂಜೆ ಎಲ್ಲ ಮುಗಿದ ಮೇಲೆ ಮಾಡಬೇಕಾಗಿರೋ ಅಂಥದ್ದು. ನೀವು ಯಾವುದ್ರ ಬಗ್ಗೆ ಆದರೂ ನೀವು ಕೇಳ್ಕೋಬೋದು. ಅಂದರೆ ಒಂದು ವಿಚಾರ ಮಾತ್ರ ಆಗಿರಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಆದರೂ ಕೇಳ್ಕೊಳ್ಳಿ ಅಥವಾ ಒಂದು ವಸ್ತು ಬಗ್ಗೆ ಆದರೂ ನೀವು ಕೇಳ್ಕೊಳ್ಳಿ. ನಿಮ್ಮ ಲೈಫ್ಗೆ ಏನು ಬೇಕು ಅದ್ರ ಬಗ್ಗೆ ನೀವು ಕೇಳ್ಕೋಬೇಕಾದ್ರೆ ಒಂದು ವಿಚಾರ ಮಾತ್ರ ಇಟ್ಕೋಬೇಕು. ಬೇರೆ ಹಲವಾರು ವಿಚಾರಗಳ ಬಗ್ಗೆ ಥಿಂಕ್ನ ಮಾಡೋದಕ್ಕೆ ಹೋಗಬಾರ್ದು. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡೋವಂಥ ಕೆಲಸ ಇದು. ಮತ್ತು ಇದು ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬಾರ್ದು. ಇನ್ನೊಬ್ರಿಗೆ ನಿಮ್ಮಿಂದ ತೊಂದರೆ ಆಗೋದಾಗಿರ್ಬೋದು ಅಥವಾ ಸೇಡು ದ್ವೇಷನ ತೀರಿಸ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಹಾಗಾಗ್ಬಿಡ್ಲಿ ಹೀಗಾಗ್ಬಿಡ್ಲಿ ಅಂತ ಬೇಡ್ಕೊಳ್ಳೋದು ಕೇಳ್ಕೊಳ್ಳೋದು ಮಾಡಿದ್ರೆ ಇದು ಆಗೋದಿಲ್ಲ. ನಿಮಗೆ ಪಾಸಿಬಲ್ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಥಿಂಕ್ ಮಾಡಲೇಬೇಕು. ಆವಾಗ ಮಾತ್ರ ಇದು ಆಗುವಂಥದ್ದು ಕೆಲಸ. ಅದು ಏನು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಕೊಟ್ಟು ನೀವು ಅಂದ್ಕೊಂಡಿರೋದೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಕೇಳಿಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀವು ಏನು ಬೇಕಾದರೂ ಕೇಳ್ಕೊಳ್ಳಿ, ತೊಂದರೆ ಇಲ್ಲ. ಅಂದರೆ ನಿಮಗೋಸ್ಕರ ಕೇಳ್ಕೊಳ್ಳಿ. ಬೇರೆಯವ್ರಿಗೋಸ್ಕರ ಕೇಳ್ಕೊಂಡ್ರು ಒಳ್ಳೆ ರೀತಿ ಕೇಳ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಅವ್ರಿಗೆ ಈ ರೀತಿ ಆಗಿಬಿಡಲಿ ಆ ರೀತಿ ಆಗಿಬಿಡಲಿ, ಅವರು ಬೆಳಿಬಾರ್ದು, ಅವ್ರು ಇನ್ನೂ ಕೆಳಗಡೆ ಇರಬೇಕು, ನಾವು ಅವ್ರಿಗಿಂತ ಬೆಳಿಬೇಕು ಅಂತ ಮನೋಭಾವನೆ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆ ಥರ ಎಲ್ಲ ನೀವು ಕೇಳ್ಕೊಳ್ಳೋದಕ್ಕೆ ಹೋದರೆ ಅದು ಅವ್ರಿಗೆ ಎಫೆಕ್ಟ್ ಆಗೋಲ್ಲ, ನಿಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಇದನ್ನು ಬೇಕಾದ್ರೆ ಆ ಥರ ಕೇಳ್ಕೊಂಡು ಅನ್ಭವಿಸಿರೋರಿಗೆ ಗೊತ್ತಿರುತ್ತೆ ಅದ್ರ ಎಕ್ಸ್ಪೀರಿಯೆನ್ಸ್ ಏನು ಅಂತ. ಎಲ್ರಿಗೂ ಅಷ್ಟೇ ನಿಮ್ಗೊಂದು ದೇವ್ರು ಇದ್ದರೆ ಅವ್ರಿಗೊಂದು ದೇವ್ರು ಇರುತ್ತೆ ಅಲ್ವಾ. ಯಾರಿಗೆ ಸರಿ ಇರುತ್ತೋ ಅವ್ರಿಗೆ ಮುಂದೊಂದು ದಿನ ಒಳ್ಳೆಯದಾದಂಥ ದಿನಗಳು ಒಳ್ಳೆಯಂಥ ರಿಸಲ್ಟ್ನ ಕೊಡ್ತಾರೆ ಎಲ್ಲ ದೇವ್ರುಗಳು ಅಷ್ಟೇ. ಬರೀ ನೀವು ರಾಯರನ್ನೇ ನಂಬಿ ರಾಯರನ್ನೇ ಪೂಜೆ ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ನೀವು ನಂಬಲೇಬೇಕು, ನೀವು ಪೂಜೆ ಮಾಡಲೇಬೇಕು ಅಂತ ಅನ್ನಲ್ಲ. ಕೆಲವೊಬ್ರು ಕೂಡ ಕಮೆಂಟ್ ಆಗ್ತಿದ್ದೀರಾ, ನಾನು ಪೂಜೆ ಮಾಡ್ತಾಯಿದ್ದೀನಿ ಆದರೂ ಏನೂ ಸಕ್ಸಸ್ ಆಗ್ತಾಯಿಲ್ಲ, ನೆರವೇರ್ತಾ ಇಲ್ಲ, ಕನ್ಸಲ್ಲಿ ಬರ್ತಾಯಿಲ್ಲ, ಪ್ರಸಾದ ಕೊಡ್ತಾ ಇಲ್ಲ ಅಂತಂದರೆ ನಿಮ್ಮ ನಂಬಿಕೆ ಹೆಂಗಿರುತ್ತೋ ಆ ರೀತಿ ಇರುತ್ತೆ ಅಷ್ಟೇ. ಅಂದರೆ ನೀವು ನಂಬಿಕೆನೇ ಇಲ್ಲದೇ ಪೂಜೆ ಮಾಡ್ತಾಯಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ನಂಬಿಕೆನ ನಾನು ಅನುಮಾನಿಸ್ತಿದ್ದೀನಿ ಅಂತಲೂ ಅರ್ಥ ಅಲ್ಲ. ಅಂದರೆ ನೀವು ಯಾವ ರೀತಿ ಪೂಜೆನ ಸಲ್ಲಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ, ಬಿಟ್ಟರೆ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀರಾ ಓಕೆ, ನಿಮಗೆ ಗೊತ್ತಿರುತ್ತೆ ಅದು ನಿಮ್ಮ ಭಕ್ತಿ ಹೆಂಗೆ ನಿಮ್ಮ ಶ್ರದ್ಧೆ ಹೆಂಗೆ ಅಂತ ನಿಮಗೂ ಗೊತ್ತಿರುತ್ತಲ್ವ. ಅದು ನನಗೂ ಗೊತ್ತಿರಲ್ಲ, ನಂದು ನಿಮಗೂ ಗೊತ್ತಿರಲ್ಲ. ಅದು ನೀವು ಒಂದೇ ಮನಸ್ಸಿಂದ ಮಾಡಿದಾದ್ಮೇಲೆ ಅದನ್ನ ಬಿಟ್ಬಿಡಿ, ನೀವು ರಾಯರಿಗೆ ಬಿಟ್ಬಿಡಿ, ಸುಮ್ಮನೆ ಆಗಿಬಿಡಿ. ಅದು ಯಾವಾಗ ನೆರವೇರಿಸ್ತೀರೋ ರಾಯರು ನೆರವೇರಿಸ್ತಾರೆ, ಟೈಮ್ ಬರಬೇಕು. ಅದೇ ಥರ ನೀವು ಇದನ್ನ 24 ಅವರ್ಸಲ್ಲಿ ನಿಮ್ಗೆ ಆಗಬೇಕು ಅಂದರೆ ತುಂಬ ಶಾರ್ಟ್ ಟೈಮಲ್ಲಿ ನಿಮ್ಮ ಗೋಲ್ನ ರೀಚ್ ಆಗಬೇಕು ಅಥವಾ ನಿಮ್ಮ ಡ್ರೀಮ್ನ ರೀಚ್ ಆಗಬೇಕಂದ್ರೆ ಇದೊಂದು ವೇನ ನೀವು ಫಾಲೋ ಮಾಡಿ ನೋಡಿ. ನಾನು ಯಾವುದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ರಾಯರ ಪೂಜೆನೆಲ್ಲ ಮಾಡಿ, ನೀವು ಇದನ್ನ ಬೇಕಾದ್ರೆ ಬೆಳಗ್ಗೆನಾದರೂ ಮಾಡಿ ಇಲ್ಲ ಸಂಜೆನಾದರೂ ಮಾಡಿ. ರಾಯರ ಪೂಜೆ ಮಾಡಿದಾದ್ಮೇಲೆ ಇದು ಮಾಡಬೇಕಾಗಿರೋಂಥ ಕೆಲಸ. ಆವಾಗಲೇ ಹೇಳ್ದಂಗೆ ಓನ್ಲಿ ಒಂದು ವಿಚಾರಕ್ಕೆ ಮಾತ್ರ ನೀವು ತಲೆಯಲ್ಲಿ ಇಟ್ಕೋಬೇಕು, ಮನಸ್ಸಲ್ಲಿ ಇಟ್ಕೋಬೇಕು. ನೀವು ಇವಾಗ ದುಡ್ಡು ಬಗ್ಗೆ ಏನಾದರೂ ಕೇಳ್ಕೊತಾ ಇದ್ದೀರಾ ಅಂದರೆ ಬರೀ ದುಡ್ಡು ಬಗ್ಗೆ ಮಾತ್ರ ಕೇಳ್ಕೋಬೇಕು. ಅಂದರೆ ದುಡ್ಡು ಬಗ್ಗೆ ಕೇಳಬೇಕಾದ್ರೂ ನಿಮ್ಮ ತಲೆಯಲ್ಲಿ ಪ್ಲ್ಯಾನಿಂಗ್ ಇರಬೇಕು, ನಿಮ್ಗೆ ಎಷ್ಟು ದುಡ್ಡು ಬೇಕು. ಫಾರ್ ಎಕ್ಸಾಂಪಲ್ಲು ನಿಮಗೆ ಏನೊಂದು ಸಾಲ ಇರುತ್ತೆ, ಸಾಲನ ತೀರ್ಸೋಕ್ಕಾಗ್ತಾ ಇರಲ್ಲ. ಈಗ ಅಷ್ಟು ಅಮೌಂಟ್ ಸಾಲನ ತೀರಿಸ್ಬೇಕಪ್ಪ, ಎಷ್ಟು ಅಮೌಂಟು ಪರ್ಟಿಕ್ಯುಲರ್ ಆಗಿ ಏನದು ನಿಮಗೆ ತಲೆಯಲ್ಲಿ ಇರಬೇಕು. ಅದನ್ನ ಬಿಟ್ಬಿಟ್ಟು ನಂಗೆ ದುಡ್ಡು ಬೇಕಪ್ಪ ಅಂತ ಕೇಳಿದ್ರು ಅದು ನೆರವೇರಲ್ಲ. ಪರ್ಟಿಕ್ಯುಲರಾಗಿ ಇಂಥದ್ದೇ ಬೇಕು, ಇಂಥದ್ದೇ ಆಗಬೇಕು. ಇವಾಗ ಫಾರ್ ಎಕ್ಸಾಂಪಲ್ಲು ಚಾಕ್ಲೇಟ್ಸ್ ಇರುತ್ತೆ, ಚಾಕ್ಲೇಟಲ್ಲಿ ಯಾವ ಕಲರ್ ಚಾಕ್ಲೇಟ್ಸ್ ಬೇಕು, ಫ್ಲೇವರ್ಸ್ ಇರಬೇಕು, ಮತ್ತು ಯಾವುದು ಟೈಪ್ಸ್ ಆಫ್ ಚಾಕ್ಲೇಟ್ಸ್ ನಿಮ್ಗೆ ಬೇಕು ಅಂತ ನಿಮಗೆ ಫಿಕ್ಸ್ ಆಗಬೇಕು. ಇವಾಗ ನಾವು ಯಾವುದೇ ಒಂದು ಶಾಪ್ಗೆ ಹೋದ್ರೂ ಕೂಡ ನಮ್ಗೆ ಯಾವ್ದು ಬೇಕು ಅದರಲ್ಲಿ ಸುಮಾರು ಥರ ಚಾಕ್ಲೇಟ್ಸ್ ಇರುತ್ತೆ. ಅಂದರೆ ನಮ್ಗೆ ಯಾವ್ದು ಬೇಕು ಅತ್ತಾನೆ ನಾವು ಬೈ ಮಾಡೋದು. ಆ ಥರ ನಿಮಗೆ ಪರ್ಟಿಕ್ಯುಲರಾಗಿ ಅದರಲ್ಲೇ ಇರಬೇಕು. ಆ ಥರ ನೀವು ಪ್ಲ್ಯಾನಿಂಗ್ನ ಮಾಡ್ಕೊಳ್ಳಿ. ಜಾಬ್ ಬಗ್ಗೆ ಆದರೂ ಕೇಳಿಲ್ಲ, ನಿಮ್ಮ ಮದುವೆ ಬಗ್ಗೆ ಆದರೂ ಕೇಳಿಲ್ಲ, ನಿಮ್ಮ ಲೈಫ್ ಬಗ್ಗೆ ಆದರೂ ಕೇಳಿ, ಏನದ್ರ ಬಗ್ಗೆ ಆದರೂ ಕೇಳಿ, ಪಾಸಿಟಿವ್ ಆಗಿ ಕೇಳಿ ಅಷ್ಟೇ. ಇದನ್ನು ನೀವು ರಾಯರ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ರಾಯರದು ಹೆಂಗೆ ನೀವು ಪೂಜೆನ ಮಾಡ್ತೀರಿ ದಿನನಿತ್ಯ ಆ ಥರನೇ ಪೂಜೆ ಮಾಡಿ. ನಿಮಗೆ ಬೇಕಾದ್ರೆ ಇದನ್ನ ಗುರುವಾರನೂ ಮಾಡ್ಬೋದು, ಇಲ್ಲ ನೀವು ಯಾವ ಟೈಮಲ್ಲಾದ್ರು ಮಾಡ್ತೀನಿ ಅಂದರೂ ನಡೆಯುತ್ತೆ, ಯಾವ ದಿವಸ ಬೇಕಾದ್ರೂ ಮಾಡ್ಬೋದು. ನಾನ್ ವೆಜ್ನೆಲ್ಲ ತಿಂದಿರಬಾರ್ದು ಅಂಥ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲೂ ಕೂಡ ಇದನ್ನ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮಿಕ್ಕಿ ದಿವಸ ಯಾವಾಗ ಬೇಕಾದ್ರೂ ನೀವು ಮಾಡಿ, ತರ್ಸ್ಡೇನೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ರಾಯರದು ಮಂತ್ರನೆಲ್ಲ ಹೇಳಿ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಇದನ್ನು ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆವಾಗ ಬೇಕಾದ್ರೂ ಮಾಡ್ಬೋದು. ರಾಯರ ಪೂಜೆ ಮಾಡಿದ ತಕ್ಷಣ ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವು ರಾಯರ ಪೂಜೆ ಮುಗಿಸಿದಾದ್ಮೇಲೆ ಬೇಕಾದ್ರೆ ಮಾಡ್ಬೋದು. ಇಲ್ಲ ನಿಮ್ಮ ಮನೆಗಳಲ್ಲಿ ಪೂಜೆನ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಬೇಕಾದ್ರೆ ರಾಯರನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಪ್ರಾರ್ಥನೆನ ಮಾಡಿಕೊಂಡು ನಾನು ಇದನ್ನ ಮಾಡ್ತಾಯಿದ್ದೀನಿ ಅಂತಂದರೆ ಇದನ್ನ ನೆರವೇರಿಸಪ್ಪ ಅಂತ ಕೇಳಿಕೊಂಡು ನೀವು ಬೇಕಾದ್ರೆ ಇದನ್ನ ಮಾಡ್ಬೋದು. ಅದು ನಿಮಗೆ ಬಿಟ್ಟಿರೋವಂಥದ್ದು. ಯಾವ ರೀತಿ ಮಾಡಿದ್ರೂ ನಡೆಯುತ್ತಿಲ್ಲ. ರಾಯರ ಮಠಕ್ಕೆ ಹೋಗಿ ಬಂದು ಕೂಡ ಮಾಡ್ಬೋದು, ಮನೇಲಿ ಪೂಜೆ ಮಾಡಿ ಅಂತಲೂ ನಾನು ಹೇಳೋದಕ್ಕೆ ಬರೋದಿಲ್ಲ. ಒಬ್ಬರು ಯಾರೋ ಕಮೆಂಟ್ ಆಗಿದ್ರು, ಅಂದರೆ ನಮ್ಮ ಮನೇಲಿ ರಾಯರದು ಫೋಟೋ ಇಡೋ ಆಗಿಲ್ಲ, ಅವರು ಗುರುಗಳು ಅಂತ ಹೇಳ್ತಾರೆ, ನನಗೆ ತುಂಬ ಇಷ್ಟ ಆದರೆ ಪೂಜೆ ಮಾಡೋಕ್ಕೆ ಸೇವೆ ಮಾಡೋಕ್ಕೆ ಅಂತ ಕಮೆಂಟ್ ಮಾಡಿದರೆ
ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು. ಪೂಜೆ ಮಾಡೋಕ್ಕಾಗಿಲ್ವಾ, ಫೋಟೋ ಇಲ್ವಾ ನಿಮ್ಮ ಮನೇಲಿ, ತೊಂದರೆ ಇಲ್ಲ. ನಿಮ್ಮ ಮನಸ್ಸಲ್ಲಿ ರಾಯರನ್ನ ನೆನೆಸ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಇದ್ದಾರಲ್ವ ರಾಯರು, ನಿಮ್ಗೆ ಇಷ್ಟ ಅಲ್ವ ರಾಯರು ಕಂಡ್ರೆ. ಸೊ ಪೂಜೆನೇ ಮಾಡಬೇಕು ಅನ್ನೋದಿಲ್ಲ, ರಾಯರನ್ನ ಒಂದೇ ಮನಸ್ಸಿಂದ ಪ್ರಾರ್ಥನೆನ ಮಾಡಿಕೊಂಡು ನೀವು ಇದನ್ನ ಶುರು ಮಾಡ್ಬೋದು. ಮೊದಲಿಗೆ ಏನು ಮಾಡಿ, ಒಂದು ಫುಲ್ಲು ಏಕಾಂತವಾಗಿರುವಂಥ ಪ್ಲೇಸ್ಗೆ ಕೂತ್ಕೊಂಬಿಡಿ. ಫುಲ್ಲು ಪ್ರಶಾಂತವಾಗಿರಬೇಕು, ಸೈಲೆಂಟಾಗಿರಬೇಕು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಆವಾಗಲೇ ಹೇಳ್ದಂಗೆ ಇದು ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ನಿಮ್ಗೆ ಯಾವಾಗ ಫ್ರೀ ಇರುತ್ತೆ, ಇಲ್ಲ ನಿಮಗೆ ಯಾವಾಗ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ನಿಮ್ಮ ಮನೇಲಿ ಒಬ್ಬರೇ ಇರ್ತೀರಾ, ಆವಾಗ ತುಂಬಾ ಕೂಲ್ ಆ್ಯಂಡ್ ತುಂಬ ಡಿಸ್ಟರ್ಬೆನ್ಸ್ ಇಲ್ಲದೇ ಇರುತ್ತೆ, ಸೌಂಡ್ ಯಾವುದು ಇಲ್ಲದೇ ಇರೋ ಟೈಮಲ್ಲಿ. ಅಂಥ ಟೈಮಲ್ಲಿ ಬೇಕಾದ್ರೆ ನೀವು ಇದನ್ನ ಮಾಡ್ಕೋಬೋದು. ಇಲ್ಲ ನೀವು ಒಂದು ರೂಮ್ಗೆ ಹೋಗ್ಬಿಟ್ಟು ಡೋರ್ನ ಕ್ಲೋಸ್ ಮಾಡಿ ಒಂದು ಸರಿ ಎಲ್ಲರೂ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ನೀವು ಬೇಕಾದ್ರೆ ನೀವು ಕೂತ್ಕೊಂಡು ಒರಿಕೊಂಡು ಬೇಕಾದ್ರೆ ನೀವು ಕೂತ್ಕೊಂಡ್ಬಿಡಿದ್ರೆ, ಇಲ್ಲ ಸ್ಟ್ರೈಟಾಗಿ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಬೇಕೋ ಆ ರೀತಿ ಕೂತ್ಕೊಂಡು ಮೊದಲಿಗೆ ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ರಾಯರೇ, ನಾನು ಈ ಥರ ನಿಮ್ಮ ಬೇಡಿಕೆ ಏನಿರುತ್ತೆ ಅದನ್ನ ನಾನು ಬೇಡ್ಕೋತಾ ಇದ್ದೀನಿ ತಂದೆ, ಇದನ್ನ ನನಗೆ ನೆರವೇರಿಸಲೇಬೇಕಪ್ಪ ಅಂತ ಕೇಳಿಬಿಟ್ಟು ನೀವು ಮೊದಲಿಗೆ ನಿಮ್ಮ ಕಣ್ಣನ್ನ ಮುಚ್ಚಿಬಿಟ್ಟು ನೀವು ಕೇಳ್ಕೊಬೇಕು. ನೀವೇನು ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ನನ್ನ ಹತ್ರ ಇದೆ, ಇದು ನನಗೆ ಆಗ್ತಾ ಇದೆ, ಆವಾಗಲೇ ಹೇಳ್ದಂಗೆ ನಾನು ಸಾಲ ತೀರ್ತಾ ಇದೆ, ನಾನು ತೀರಿಸ್ಬಿಟ್ಟಿದ್ದೀನಿ ಸಾಲನ, ನನಗೊಂದು 2-3 ಲಕ್ಷ ಸಾಲ ಇತ್ತು, 3 ಲಕ್ಷನೂ ಕ್ಲಿಯರ್ ಆಗಿದೆ ಅಂತ ನಿಮ್ಮ ಮನಸ್ಸಿಗೆ, ನಿಮ್ಮ ಮೈಂಡ್ಗೆ ನಿಮ್ಗೆ ಆಗುತ್ತೆ ಅಂದರೆ ಒಂದು 2 ನಿಮಿಷ ಮಾಡಿ, ಇಲ್ಲ 3 ನಿಮಿಷ ಮಾಡಿ, ಇಲ್ಲ 5 ನಿಮಿಷಗಳ ಕಾಲ ನೀವು ಥಿಂಕ್ನ ಮಾಡಿ. ನಿಧಾನಕ್ಕೆ ಪೇಷನ್ಸಿಂದ ಯೋಚನೆ ಮಾಡೋದಲ್ಲದೆ ನೀವನ್ನ ಫೀಲ್ ಮಾಡಬೇಕು. ತೀರಿಸಿದಾಯಿತು, ನನಗೆ ಖುಷಿ ಆಯಿತು, ನನ್ನ ಸಾಲ ಎಲ್ಲ ತೀರಿಸೋಯ್ತು, ಮುಂದೆ ನಾನು ಏನು ಸೇವಿಂಗ್ಸ್ ಮಾಡಬೇಕು ಅಂತ ನೀವು ಫೀಲ್ ಮಾಡಬೇಕು. ಇವಾಗ ನಿಮ್ಗೆ ಎಕ್ಸಾಂಪಲ್, ನಿಮ್ಗೆ ಇವಾಗ ಆವಾಗಲೇ ಹೇಳ್ದಂಗೆ ಜಾಬ್ ಸಿಕ್ತು, ಜಾಬ್ ಬೇಕು ಅಂತ ಏನಾದ್ರು ಕೇಳ್ಕೊತಾ ಇದ್ದೀರಾ ಅಂದರೆ, ನಂಗೆ ಜಾಬ್ ಸಿಕ್ತು, ಒಳ್ಳೆ ಕಂಪ್ನಿಲಿ ನನಗೆ ಜಾಬ್ ಸಿಕ್ಕಿದೆ. ನೀವೇ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಜಾಬ್ ಸಿಕ್ಕಿದೆ ನನಗೆ, ಮತ್ತು ನನಗೆ ಈ ಥರ ಇಷ್ಟು ಸ್ಯಾಲ್ರಿ ಬರ್ತಾಯಿದೆ, ನಾನು ಫುಲ್ಲು ಲೈಫಲ್ಲಿ ತುಂಬ ಖುಷಿಯಾಗಿದ್ದೀನಿ, ಪಾಸಿಬಲ್ ಆಗಿದೆ ಅಂತ ನೀವು ಅಟ್ಲೀಸ್ಟ್ ಒಂದು 2 ನಿಮಿಷ ಆದರೂ ನಿಮ್ಮ ಮನಸ್ಸಲ್ಲಿ ಮೈಂಡಲ್ಲಿ ಥಿಂಕ್ ಮಾಡಬೇಕು. ಆವಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದು. ಫೋನು ಕೂಡ ರಿಂಗ್ ಆಗೋದಾಗಿರ್ಬೋದು, ಆ ಥರ ಡಿಸ್ಟರ್ಬೆನ್ಸ್ ಆದಾಗ ಮೈಂಡು ಡೈವರ್ಟ್ ಆಗಿಬಿಡುತ್ತೆ ನಮಗೆ ಗೊತ್ತಿಲ್ಲದ ಇರೋ ಹಾಗೆ. ಆವಾಗ ನಮ್ಮದು ಥಿಂಕಿಂಗು ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಸಕ್ಸಸ್ ಆಗಲ್ಲ. ಅದರಿಂದಾಗಿ ಆ ಥರ ಆದಮೇಲೆ ನೀವು ಯೋಚನೆ ಎಲ್ಲ ಮಾಡ್ತೀರಾ, ನನ್ನ ಹತ್ರ ಇದೆ, ಪಾಸಿಬಲ್ ಆಯಿತು ಅಂತ ಥಿಂಕ್ ಮಾಡ್ತೀರಾ. ನಿಮಗೆ ಯಾವಾಗಲೂ ಹೇಳ್ದಂಗೆ ಅಟ್ಲೀಸ್ಟ್ 2 ಮಿನಿಟ್ಸ್ ನೀವು ಇದನ್ನ ಥಿಂಕ್ನ ಮಾಡಿದ್ದಾದಮೇಲೆ ನೀವು ಯಾರಿಗಾರು ಕಾಲ್ ಮಾಡಿ. ನಿಮಗೆ ಸಿಸ್ಟರ್ ಆಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಇಲ್ಲ ನಿಮ್ಮ ಅಪ್ಪ ಅಮ್ಮಗಾಗಿರ್ಬೋದು, ಯಾರಿಗಾರು ನೀವು ಕಾಲ್ ಮಾಡಿ ಹೇಳ್ಬೋದು. ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ಕಾಲ್ ಮಾಡಿ ನೀವು ಹೇಳಿ, ನನಗೆ ಈ ಥರ ಒಂದು ಕಡೆ ಜಾಬ್ ಸಿಕ್ಕಿದೆ, ನನಗೆ ಇದು ನಡೀತಾ ಇದೆ ಅಂತ ಹೇಳ್ಬಿಡಿ. ಅವರು ಪಾಸಿಟಿವ್ ಆಗಿ ತೊಗೊಳ್ಳಿ, ಇಲ್ಲ ನೆಗೆಟಿವ್ ಆಗಿ ಆದರೂ ತೊಗೊಳ್ಳಿ. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳಿಬಿಟ್ಟು ಅದಾಗಿದೆ ಅನ್ನೋ ಗುಂಗಲ್ಲೇ ನೀವು ಇರಬೇಕು ಆ ಟೈಮಲ್ಲಿ. ಮತ್ತು ಅದನ್ನು ಬರೀರಿ ಒಂದು ಕಡೆ ಪೇಪರಲ್ಲಿ ಬರೆದ್ಬಿಟ್ಟು ನೀವು ಅದನ್ನ ರಾಯರಿಗೆ ಪೂಜೆ ಮಾಡಿರ್ತೀರಲ್ವ, ರಾಯರು ಹತ್ರ ಇಟ್ಬಿಟ್ಟು ಮತ್ತು ರಾಯರಿಗೆ ನಮಸ್ಕಾರ ಮಾಡಿ ನೋಡಿ. ಇದು ಹಾಗೇ ಆಗುತ್ತೆ. ಇಲ್ಲ ಆವಾಗಲೇ ಹೇಳ್ದಂಗೆ ಮನೇಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಅನ್ನೋರು ಅಂದರೆ ಅದನ್ನ ಬರೆದ್ಬಿಟ್ಟು ನೀವೆಲ್ಲರೂ ಒಂದು ಕಡೆ ನಿಮ್ಮ ದೇವ್ರ ಮನೇಲಿರುತ್ತೋ ಅಲ್ಲಿ ಇಟ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ನಡೆಯುತ್ತೆ. ರಾಯರು ದೇವಸ್ಥಾನಕ್ಕೆ ಹೋದಾಗ ಬೇಕಾದ್ರೆ ಅದನ್ನ ತೊಗೊಂಡೋಗಿ ಹಾಕ್ಬಿಟ್ಟು ಬನ್ನಿ, ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ನೀವು 2 ನಿಮಿಷ ಅಂದಲ್ಲ, ಅದು 2 ನಿಮಿಷ ತುಂಬ ಸ್ಟ್ರಾಂಗಾಗಿ ನೀವು ಫೀಲ್ ಮಾಡಬೇಕು, ಆಗಿದೆ ಅಂತ ಅಂದ್ಬಿಟ್ಟು. ಆವಾಗ ಮಾತ್ರ ಇದು ಪಾಸಿಬಲ್ ಆಗುತ್ತೆ. ನೀವು ಇದನ್ನ ಎಂಥ ಸಿಚುವೇಶನ್ ಬೇಕಾದ್ರೂ ಇದನ್ನ ಟ್ರೈ ಮಾಡ್ಬೋದು. ನೀವು ಇವಾಗ ಯಾವ್ದಾದ್ರು ಒಂದು ಎಕ್ಸಾಮ್ಗೆ ಹೋಗ್ತಿದ್ದಾಗಲೂ ಕೂಡ ನೀವು ಇದನ್ನ ಟ್ರೈ ಮಾಡ್ಬೋದು. ನಿಮ್ಗೆ ತುಂಬ ಭಯ ಆಗ್ತಿದೆ ಅಂತ ಸಿಚುವೇಶನ್ ಬಂದುಬಿಟ್ಟಿದೆ ಅಂದರೆ ನೀವು ಇದನ್ನ ಟ್ರೈ ಮಾಡಿ ಪಾಸಿಬಲ್ ಮಾಡ್ಕೋಬೋದು. ಫಸ್ಟ್ ಆಫ್ ಆಲ್ ನೀವು ಅದನ್ನ ಬರೀಬೇಕು. ಇಟ್ ಈಸ್ ಪಾಸಿಬಲ್ ಅಂತ ನೀವು 24 ಅವರ್ಸಲ್ಲಿ ಪಾಸಿಬಲ್ ಆಗುತ್ತೆ ಅಂತ ಬರೀಬೇಕು. ನಿಮ್ಮ ಪ್ಲ್ಯಾನಿಂಗ್ ಏನಿದೆ ಅದನ್ನ ಥಿಂಕ್ ಮಾಡಿದಾದಮೇಲೆ ಒಂದು ಲೆಟರ್ ತಗೊಂಡು ಒಂದು ಪೇಪರಲ್ಲಿ ನೀವು ನಿಮ್ಮ ಪ್ಲ್ಯಾನಿಂಗ್ ಅಂದರೆ ನಿಮ್ಗೆ ಏನು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಮೊದಲಿಗೆ ಬರೆದ್ಬಿಟ್ಟು ಕೊನೆಗೆ ಇಟ್ ಈಸ್ ಪಾಸಿಬಲ್ ಆನ್ 24 ಅವರ್ಸ್ ಅಂತ ನೀವು ಬರೀರಿ. ಆವಾಗ ಸಕ್ಸಸ್ ಆಗೇ ಆಗುತ್ತೆ.